ಹಿಂದಕ್ಕೂ ಇಲ್ಲ ಸರ್. ಒಂದು ನಗ್ನ ಮಾಡಿ ಅವ ಹಿಂದೂ ಅದನೋ ಸಾಬದನೋ ಮೊದಲು ತಪಾಸಣೆ ಒಳಗೆ ಬರ್ಸೋದು. ಮಾತಾಡೋಂಥ ಮುಸ್ಲಿಂ ಹಿಂದೂಗಳ ವೇಷದಲ್ಲಿ ಮಂದಿ ಕರ್ನಾಟಕದಲ್ಲಿ ಸಾವಿರ ಪೈಕಿ ಅದಾರ. ಅವ್ರನ್ನೆಲ್ಲರೂ ತಪಾಸಣೆ ಚಿಂತೆ ಮಾಡ್ಕೊಂಡ್ರು ಹಿಂದೂ ಆಗಿದ್ದಾರೆ. ಇಂಥ ಕಳ್ಳನ ಮಕ್ಕಳು ಸ್ವಾಮಿಗಳು ಸನಾತನ ಧರ್ಮದ ಬಗ್ಗೆ ಮಾತಾಡುವಂಥ ನೈತಿಕತೆ ಮೈಸೂರು ಅನ್ನೋದು ಇಟ್ಕೋಬಾರ್ದು ಹೆಸರು. ನಡು ಸಾವು ಕೈಜುಟ್ಟು ಸಾಕು ಚಂಡವಾದ್ಮೆ ಮುಸ್ಲಿವಾದ್ಮೆ ಅವ್ರಿಗೆ ಯಾಕೆ ಮಾತಾಡ್ತಾರೆ? ಹಿಂದೂ ಪರವಾಗಿ ಮಾತಾಡ್ಲಕ್ಕೆ ಕ್ಯಾಮೆ ಹಾಕೋದು. ಸನಾತನ ಧರ್ಮ ರಕ್ಷಣೆ ಮಾಡೋದು ಮುಸ್ಲಿಂ ಇಸ್ಲಾಂ ಮತ್ತು ಹಿಂಗಾಗಿ ಒಂದು ಸಾಬ್ರೆ ಅದ. ಅವ್ರದ್ದು ತನಿಖೆ ಮಾಡಬೇಕು. ಅವರ ವಸ್ತ್ರಗಳನ್ನ ಭದ್ರವಾಗಿ ನಾವು ಕಟ್ಲಿಕ್ಕೆ ಆಗುವುದಿಲ್ಲ, ಸುಭದ್ರವಾಗಿ ಉಳಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಜಗತ್ತಿನ ಅನೇಕ ಷಡ್ಯಂತ್ರಗಳು, ಅನೇಕ ಶಕ್ತಿಗಳು ಈ ದೇಶವನ್ನು ಅಭದ್ರಗೊಳಿಸಬೇಕಂತ ಯಾಕೆ ಜಗತ್ತಿನೊಳಗೆ ಭಾರತ ಇವತ್ತು ಆರ್ಥಿಕವಾಗಿ ಪ್ರಗತಿ ಸಾಧಿಸಲಿಕ್ಕಂತ ಈ ಏಳಿಗೆಯನ್ನ ಸಹಿಸಿಕೊಳ್ತಕ್ಕಂತ ಬೇರೆ ದೇಶಗಳಿಗೆ ಇಲ್ಲ. ಅದರ ಪರಿಣಾಮ ಇವತ್ತು ನಮ್ಮ ಸುತ್ತಮುತ್ತಗಳನ್ನು ನಾವು ನೋಡ್ತಾ ಇದೀವಿ ಏನಾಗ್ತಾ ಇದೆ ಅಂತೇಳಿ. ಎಲ್ಲೇ ಅಪರಾಧಗಳು ನಡೀಲಿ, ಎಲ್ಲೇ ಹತ್ಯೆಗಳಲ್ಲಿ ಅದು ಪ್ಯಾಲೆಸ್ತೇನೆ ಇರ್ಬೋದು, ಮತ್ತೊಂದ್ ಕಡೆ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಹತ್ಯೆ ಮಾಡಿದ್ದನ್ನ ಭಾರತ ಎಂದೂ ಅದನ್ನ ಸಮರ್ಥನೆ ಮಾಡಿಕೊಂಡಿಲ್ಲ. ಹಿಂದೂ ಧರ್ಮ ಎಲ್ಲೂ ಅದನ್ನ ಸಮರ್ಥನೆ ಮಾಡಿಕೊಂಡಿಲ್ಲ. ಎಲ್ಲೇ ತಪ್ಪಾದ್ರೂ ತಪ್ಪೇ, ಎಲ್ಲೇ ಅಪರಾಧ ಆದ್ರೂ ಅದು ತಪ್ಪೇ. ಮನುಕುಲ ಉಳಿಬೇಕು, ಮನುಕುಲ ಉಳಿಬೇಕು, ಮಾನವೀಯ ಧರ್ಮ ಉಳಿಬೇಕು, ಮಾನವೀಯ ಮೌಲ್ಯಗಳು ಉಳಿಬೇಕು. ಅಂದಾಗ ಮಾತ್ರ ಜಗತ್ತಿನೊಳಗೆ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ. ಇವತ್ತು ಏನಾಗಿದೆ ನಾವು ನೋಡ್ತಾ ಇದೀವಿ, ಜಗತ್ತಿನೊಳಗೆ ಬೇರೆ ಬೇರೆ ರಾಷ್ಟ್ರದೊಳಗೆ ಜನಾಂಗೀಯ ದಾಳಿಗಳು, ಯಾವ ಮುಂದುವರೆದಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಕೂಡ ಜನಾಂಗೀಯ ದಾಳಿಗಳನ್ನ ನೋಡ್ತಾ ಇದೀವಿ. ಗುರಿ ಇಟ್ಟುಕೊಂಡು ಇವತ್ತು ಆಸ್ಟ್ರೇಲಿಯಾ ಇರ್ಬೋದು, ಬೇರೆ ಬೇರೆ ದೇಶದಲ್ಲಿ ಅಲ್ಲಿ ಬಂದಿರತಕ್ಕಂತ ನಮ್ಮ ಅಲ್ಪಸಂಖ್ಯಾತ ಹಿಂದೂ ಸಮಾಜದವರು ಗುರಿಯಾಗಿಟ್ಕೊಂಡು ಹತ್ಯೆ ಮಾಡ್ತಕ್ಕಂಥದ್ದು ಗೌರಿಯನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಭಾರತದೊಳಗೆ ಎಂದೂ ಹಂತದಲ್ಲಿ ನಡೀಲಿಲ್ಲ. ಹಿಂದೂ ಸಮಾಜ ಈ ಒಂದು ಶ್ರೇಷ್ಠತೆ, ಈ ಉದಾತ್ತ ಚಿಂತನೆ ಒಳಗೆ ಬೆಳ್ಕೊಂಡ್ಬಂದಿರತಕ್ಕಂಥ ಸಂಪ್ರದಾಯ ಒಳಗೆ ನಾವಿದ್ದಂಥವು. ಅದಕ್ಕೆ